ಎರಡನೇದು ಬಹುಶಃ ಇವತ್ತು ನಮ್ಮ ಫಾರ್ಮಸಿಸ್ಟ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ಸ್ ಇವತ್ತು ಕೊರತೆ ಏನಿದೆಯಾ, ಆ್ಯಂಡ್ ನರ್ಸಸ್, ಅದನ್ನು ಬಗ್ಗೆ ಕೂಡ ಇವತ್ತು 400 ನರ್ಸಸ್, 400 ಫಾರ್ಮಸಿಸ್ಟ್ ಮತ್ತು 400 ಲ್ಯಾಬ್ ಟೆಕ್ನಿಷಿಯನ್ಸ್ ಇದನ್ನು ಕೂಡ ನೇಮಕಾತಿ ಮಾಡಲಿಕ್ಕೆ ಆದಷ್ಟು ಬೇಗನೆ ನಮ್ಮ ಪ್ರೊಸೀಜರನ್ನು ನಾವು ಇವತ್ತು ಪ್ರಾರಂಭಿಸ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಸೂಚಿಸುವಂಥದ್ದು. ಇದರ ಜೊತೆಯಲ್ಲಿ ಈಗ ಸಾಂಕ್ರಾಮಿಕ ರೋಗಕ್ಕೆ ಸಂಬಂಧಪಟ್ಟಾಗೆ ಮಳೆಗಾಲ ಇದೊಂದು ಸೀಸನ್. ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ವೈರಸ್ ಮ್ಯೂಟೇಷನ್ ಜಾಸ್ತಿ ಆಗುವಾಗ ಗಾಳಿಯಲ್ಲಿ ಒಂದಲ್ಲೊಂದು ರೀತಿಯಿಂದ ಬಹುಶಃ ಇವತ್ತು ಆಗ್ತಾ ಬರ್ತದೆ. ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಇವತ್ತು ವಹಿಸ್ಕೊಳ್ಬೇಕಾ ಅದನ್ನೆಲ್ಲ ಕೂಡ ಕ್ರೋಢೀಕರಿಸಿಕೊಂಡು ಇವತ್ತು ಜನರು ಕೂಡ ಜನಜಾಗೃತಿಯಿಂದ ಇರಬೇಕು. ಎರಡನೇದು, ಸ್ವಲ್ಪ ಮಟ್ಟಿನ ಜ್ವರ ಬಂದರೂ ಕೂಡ ತಕ್ಷಣ ಟೆಸ್ಟಿಗೆ ಒಳಪಡಬೇಕು. ಈಗ ಜನರು ಏನಾಗಿದೆ ಅಂತ ಹೇಳಿದರೆ ಅವ್ರದ್ದೊಂದು ಮದ್ದು ಜ್ವರ ಬಂದಾಗ ಅದು ಆಗಿರಬೇಕು. ಇದು 3 ದಿವಸ 4 ದಿವಸ ನಂತರ ಜ್ವರ ಜಾಸ್ತಿ ಆದ ನಂತರ ಇವರು ಮತ್ತೆ ಹೋಗೋದು, ಆವಾಗ ಮತ್ತೆ ಒಂದೊಂದು ಪ್ರಾಬ್ಲಮ್ ಆಗ್ತದೆ ಇದರಲ್ಲಿ. ಅದಕ್ಕೆ ಜನರು ಕೂಡ ಸ್ವಯಂ ಪ್ರೇರಿತವಾಗಿದ್ದು ಆಲೋಚನೆ ಮಾಡಬೇಕು. ದಿಸ್ ಇಸ್ ಅ ಟೈಮ್ ಆಫ್ ವೈರಲ್ ಡಿಸೀಸ್ ಇವತ್ತು ಬರುವಂಥದ್ದು. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಇದರಲ್ಲಿ.